ಶಂಕರ ಭಗವತ್ಪಾದರು ತಮ್ಮ ಭಜಗೋವಿಂದಂ ಗ್ರಂಥದಲ್ಲಿ ಜ್ಞಾನಿಯ ಕುರಿತಾಗಿ 2 ಪದ್ಯಗಳನ್ನು ಹೇಳ್ತಾರೆ. ಸುರಮಂದಿರ ತರುಮೂಲ ನಿವಾಸ ಶಯ್ಯಾಭೂತಲಮಜಿನಂ ವಾಸ ಸರ್ವಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಇದರಲ್ಲಿ ಅವರು ಹೇಳ್ತಾರೆ, ಒಬ್ಬ ಜ್ಞಾನಿಗೆ ಮನೆ ಅಂತ ಇರೋಲ್ಲ, ಸ್ವಂತ ಮನೆ ಅಂತ ಇರೋಲ್ಲ. ಯಾವುದೋ ದೇವಸ್ಥಾನ, ಯಾವುದೋ ಮರದ ಬುಡವೇ ಅವನ ನಿವಾಸ ಮನೆಯಾಗಿರ್ತದೆ. ಶಯ್ಯಾಭೂತಲಂ, ನೆಲವೇ ಅವನ ಹಾಸಿಗೆ ಆಗಿರ್ತದೆ. ಅಜಿನಂ ವಾಸಃ, ಯಾರೋ ಬಿಟ್ಟ ಬಟ್ಟೆಗಳು, ಪ್ರಾಣಿಯ ಚರ್ಮವೋ ಅವನ ಪಾಲಿಗೆ ಬಟ್ಟೆ ಆಗ್ತದೆ. ಸರ್ವ ಪರಿಗ್ರಹ ಭೋಗತ್ಯಾಗ, ಎಲ್ಲ ಪರಿಗ್ರಹವನ್ನು ಭೋಗವನ್ನು ತ್ಯಾಗ ಮಾಡಿದ್ದಾನೆ. ವೈರಾಗ್ಯ ಯಾರಿಗೆ ಸುಖ ಕೊಡಲ್ಲ. ಕಸ್ಯ ಸುಖಂ ನ ಕರೋತಿ ವಿರಾಗ, ಅಂದರೆ ವೈರಾಗ್ಯ ಸುಖವನ್ನು ಕೊಡುತ್ತೆ. ಜನರ ಜೊತೆ ಇರಲಿ, ಜನ ಇಲ್ಲದೇ ಇರಲಿ, ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ, ಸಾಧನೆಯಲ್ಲಿ ತೊಡಗಿರಲಿ, ತೊಡಗಿಲ್ಲದೇ ಇರಲಿ, ಜನರ ಮಧ್ಯದಲ್ಲಿರಲಿ, ಇಲ್ಲದೇ ಇರಲಿ, ಯಾರ ಮನಸ್ಸು ಬ್ರಹ್ಮದಲ್ಲಿ ರಮಿಸುತ್ತದೋ ಅವರು ನಂದತಿ ನಂದತಿ ನಂದತ್ಯೇವ, ಆನಂದಿಸ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಅವ್ರು ಬರೆದಂತಹ ಗ್ರಂಥ ಕೌಪೀನ ಪಂಚಕ ಅಂತ. ಅದರಲ್ಲಿ ಹೇಳ್ತಾರೆ, ವೇದಾಂತ ವಾಕ್ಯೇಷು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕವಂತಃ ಕರುಣೈಕವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಕೌಪೀನವನ್ನು ಹೊಂದಿರುವವನು ಬಹಳ ಭಾಗ್ಯವಂತ ಅಂತ. ಇಲ್ಲಿ ಕೌಪೀನ ಎಂಬ ಶಬ್ದಕ್ಕರ್ಥ ವಿರಾಗಿ, ವಿರಕ್ತ. ಅಂತಹ ಜ್ಞಾನಿಯ ಬದುಕು ಹೇಗಿರ್ತದೆ ಅಂದರೆ, ಸದಾ ವೇದಾಂತ ವಾಕ್ಯದಲ್ಲಿ ರಮಿಸ್ತಾ ಇರ್ತಾನೆ. ಆಮೇಲೆ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ, ಬರೀ ಭಿಕ್ಷಾ ಮಾತ್ರದಿಂದಲೇ ತೃಪ್ತಿ. ಆಮೇಲೆ ಕರುಣೈಕವಂತಹ ವಿಶೋಕವಂತಹ, ಶೋಕರಹಿತನಾಗಿ ಎಲ್ಲ ದೀನ ದಲಿತರ ಬಗ್ಗೆ ಕರುಣೆಯನ್ನು ಹೊಂದಿ ಸುಖಿಯಾಗಿ ಸಂತೋಷವಾಗಿ ಬದುಕನ್ನು ನಡೆಸ್ತಾ ಇರ್ತಾನೆ. ಶಂಕರ ಭಗವತ್ಪಾದರ ಮತ್ತೊಂದು ಕೃತಿ ಇದೆ, ಜೀವನ್ಮುಕ್ತಾನಂದ ಲಹರಿ ಅಂತ. ಅಲ್ಲಿ ಕೊನೆಯ ಪದ್ಯದಲ್ಲಿ ಒಬ್ಬ ಅವಧೂತನ ಚರ್ಯೆ ಹೇಗಿರ್ತದೆ ಅಂತ, ಮೌನೇ ಮೌನಿ ಗುಣಿನಿ ಗುಣವಾನ್ ಪಂಡಿತೇ ಪಂಡಿತಶ್ಚ ದೀನೇ ದೀನಃ ಸುಖಿನಿ ಸುಖವಾನ್ ಭೋಗಿನಿ ಪ್ರಾಪ್ತ ಭೋಗಃ ಮೂರ್ಖೇ ಮೂರ್ಖೋ ಯುವತಿಷು ಯುವ ವಾಗ್ಮಿಷು ಪ್ರೌಢವಾಗ್ಮಿ ಧನ್ಯಃ ಕೋಪಿ ತ್ರಿಭುವನ ಜಯಿ ಯೋ ವಧೂತೇ ವಧೂತಃ. ಒಬ್ಬ ಜ್ಞಾನಿ ಎಲ್ಲರ ಜೊತೆಗೆ ಬೆರೀತಾನೆ, ಎಲ್ಲರ ಹಾಗಿರ್ತಾನೆ, ಆದರೆ ತನ್ನ ಪಾಡಿಗೆ ತಾನು ಶಾಂತವಾಗಿರ್ತಾನೆ. ಮೌನೇ ಮೌನಿ, ಮೌನಿಗಳ ಜೊತೆಯಲ್ಲಿ ಮೌನವಾಗಿರ್ತಾನೆ, ಮಾತನಾಡುವರ ಜೊತೆಯಲ್ಲಿ ಮಾತನಾಡ್ತಾನೆ, ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗ್ತಾನೆ, ಯುವಕರ ಜೊತೆಯಲ್ಲಿ ಯುವಕನಾಗ್ತಾನೆ, ಪಂಡಿತರ ಜೊತೆಯಲ್ಲಿ ಮಹಾಪಂಡಿತನಾಗ್ತಾನೆ. ಆದರೆ ತನ್ನ ಪಾಡಿಗೆ ತಾನು ತನ್ನ ಸ್ವರೂಪದಲ್ಲಿ ರಮಿಸ್ತಾ ಇರ್ತಾನೆ. ಹೀಗೆ ಅವಧೂತ, ಜ್ಞಾನಿ, ಜೀವನ್ಮುಕ್ತ, ಅವನ ಲಕ್ಷಣವನ್ನು ಹಿರಿಯರು ಅನೇಕ ಶ್ಲೋಕಗಳಲ್ಲಿ ನಮಗೆ ನೀಡಿದ್ದಾರೆ. ಆ ಎಲ್ಲ ಲಕ್ಷಣಗಳ ಒಂದು ಮೂರ್ತ ಸ್ವರೂಪವೇ ಅವಧೂತ ದತ್ತಾತ್ರೇಯ ಸ್ವಾಮಿ. ಇವತ್ತು ದತ್ತ ಜಯಂತಿ, ಶ್ರೀಧರ ಸ್ವಾಮಿಗಳ ಜಯಂತಿ ಕೂಡ. ಆ ನಿಮಿತ್ತದಿಂದ ಅವಧೂತರ ಬಗ್ಗೆ, ಜ್ಞಾನಿಗಳ ಬಗ್ಗೆ ಸ್ವಲ್ಪ ಸ್ಮರಣೆ ಮಾಡೋಣ ಅಂತ ಇಚ್ಛೆಪಟ್ಟಿದ್ದೇನೆ. ದತ್ತಾತ್ರೇಯ ಸ್ವಾಮಿಗಳು ಜ್ಞಾನಿಗಳಲ್ಲೇ ಶ್ರೇಷ್ಠರು. ಅತ್ರಿ ಅನಸೂಯ ನಂದನ, ಕೆಲವರು ಅನುಸೂಯ ಅಂತ ಹೇಳ್ತಾರೆ, ಅನಸೂಯ ಅಂದರೆ ಅಸೂಯ ರಹಿತಳು ಅಂತ. ದತ್ತಾತ್ರೇಯ ಸ್ವಾಮಿಗಳು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ
ಪೂರ್ಣಿಮೆಯಂದು ಸಾಯಂಕಾಲ ಅವರ ಜನನವಾದಂಥದ್ದು. ಈ ಪೂರ್ಣಿಮೆ ಅನ್ನೋದು ಮಹಾತ್ಮರ ಅವತಾರಕ್ಕೆ ವಿಶೇಷವಾದ ದಿನ ಅಂತ ಅನಿಸುತ್ತೆ. ಭಗವಾನ್ ವೇದವ್ಯಾಸರು ಆಷಾಢ ಮಾಸದಲ್ಲಿ ಪೂರ್ಣಿಮೆ ದಿನ, ಬುದ್ಧ ವೈಶಾಖ ಪೂರ್ಣಿಮೆ, ದತ್ತಾತ್ರೇಯರು ಶ್ರೀಧರ ಸ್ವಾಮಿಗಳು ಮಾರ್ಗಶಿರ ಮಾಸದ ಪೂರ್ಣಿಮೆ, ಗುರುನಾನಕರಂಥವರು ಕಾರ್ತಿಕ ಮಾಸದ ಪೂರ್ಣಿಮೆ. ಈ ರೀತಿ ಪೂರ್ಣಿಮೆಯ ದಿನ ಸಂತ ಮಹಾತ್ಮರ ಅವತಾರವಾಗಿದೆ. ಮಹಾವಿಷ್ಣುವಿನ 24 ಪ್ರಸಿದ್ಧ ಅವತಾರಗಳಲ್ಲಿ ದತ್ತಾತ್ರೇಯ ಅವತಾರವೂ ಒಂದು. ಭಾಗವತದ ಪ್ರಕಾರ 6ನೇ ಅವತಾರವೇ ದತ್ತಾತ್ರೇಯ ಸ್ವಾಮಿ ಅವತಾರ. ಅದರ ಹಿಂದೆ ಒಂದು ಕಥೆ ಇದೆ. ಅತ್ರಿ ಅನಸೂಯ ದಂಪತಿಗಳು ತಪಸ್ವಿ ಜೀವನವನ್ನು ನಡೆಸ್ತಾ ಇದ್ರು. ಅತ್ರಿ ಮಹರ್ಷಿಗಳು 7 ಗೋತ್ರ ಪ್ರವರ್ತಕರಲ್ಲಿ ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬರು. ತಪಸ್ವಿ ಜೀವನ, ತ್ಯಾಗದ ಜೀವನ, ಪರಮಾತ್ಮ ಚಿಂತನೆಯಲ್ಲೇ ಸದಾ ರಮಿಸ್ತಕ್ಕಂಥವರು ಅತ್ರಿ ಮಹರ್ಷಿಗಳು. ಆ ಅನಸೂಯಾದೇವಿ ಕೂಡ ಆದರ್ಶವಾದಂತಹ ಪತಿವ್ರತ ಶಿರೋಮಣಿ ಆಕೆ. ಪತಿಯೇ ಪರದೈವ, ತನ್ನ ಪಾಲಿಗೆ ಬೇರೆ ದೈವವೇ ಇಲ್ಲ ಅಂತ ಪತಿಯ ಎಲ್ಲ ಕೈಂಕರ್ಯದಲ್ಲಿ ಸಹಭಾಗಿಯಾಗಿ ಜಾಯ ಆಗಿ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ಲು. ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ತುಂಬ ಪ್ರೀತಿಯಿಂದ ಉಪಚರಿಸಿ ಸೇವೆಯನ್ನು ಮಾಡ್ತಾ ಇದ್ಲು. ಆಕೆಯ ಪಾತಿವೃತ್ಯದ ತಪಸ್ಸಿನಿಂದ ದೇವತೆಗಳಿಗೆ ಭಯ ಆಯ್ತಂತೆ. ದೇವಲೋಕದಲ್ಲಿ ಒಮ್ಮೊಮ್ಮೆ ಕೆಲವು ವಿಚಿತ್ರವಾದಂತಹ ರೀತಿಯ ಪರೀಕ್ಷೆಗಳು ಅವರು ಮಾಡುವುದುಂಟು. ಅದರ ಉದ್ದೇಶ ಆ ಮಹಾತ್ಮರ ಚರಿತ್ರೆ ಜಗತ್ತಿಗೆ ಗೊತ್ತಾಗಲಿ ಎನ್ನುವಂಥದ್ದೇ. ಇಲ್ಲದಿದ್ದರೆ ಸಾಮಾನ್ಯರ ಹಾಗೆ ಅವರಿಗೆ ಅಸೂಯೆ ಬರುವಂಥದ್ದು, ಅವರಿಗೆ ದ್ವೇಷ ಬರುವಂಥದ್ದು ಸಾಧ್ಯ ಇಲ್ಲ. ಬಹಳ ಸಾತ್ವಿಕರು ಉತ್ತಮರು ಆಗಿರತಕ್ಕಂಥವರಿಗೆ ನಾವು ದೇವತೆಗಳು ಅಂತ ಕರೆಯುವಂಥದ್ದು. ಆದ್ದರಿಂದ ಮನುಷ್ಯನನ್ನು ಪರೀಕ್ಷೆ ಮಾಡುವುದರ ಮೂಲಕವಾಗಿ ಜಗತ್ತಿಗೆ ಅವರ ಶ್ರೇಷ್ಠತೆ ಗೊತ್ತಾಗಲಿ. ಹರಿಶ್ಚಂದ್ರನ ಪರೀಕ್ಷೆಯ ಮೂಲಕ ಅವನ ಶ್ರೇಷ್ಠತೆ ಜಗತ್ತಿಗೆ ಗೊತ್ತಾಯಿತು. ಪಾಂಡವರ ಪರೀಕ್ಷೆಯ ಮೂಲಕ ಜಗತ್ತಿಗೆ ಅವರ ಶ್ರೇಷ್ಠತೆ ಗೊತ್ತಾಯಿತು. ಹಾಗೆ ಅನಸೂಯಾದೇವಿಯ ಪರೀಕ್ಷೆಯೂ ಕೂಡ ಒದಗಿ ಬಂತು. ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಈ ದೇವಿಯರು ನಾರದ ಮಹರ್ಷಿಗಳಿಂದ ಪ್ರಚೋದಿತರಾಗಿ ಅನಸೂಯಾದೇವಿಯ ಪಾತಿವೃತ್ಯ ಪರೀಕ್ಷೆ ಮಾಡಿಕೊಂಡು ಬನ್ನಿ ಅಂತ ತ್ರಿಮೂರ್ತಿಗಳಾದಂತಹ ಬ್ರಹ್ಮವಿಷ್ಣು ಮಹೇಶ್ವರಲ್ಲಿ ಕೇಳ್ತಾರಂತೆ. ಅವರು ವೃದ್ಧ ಬ್ರಾಹ್ಮಣರ ವೇಷದಲ್ಲಿ ಬಂದು ಅತ್ರಿ ಮಹರ್ಷಿಗಳು ಮಧ್ಯಾಹ್ನಿಕವನ್ನು ಮಾಡುವುದಕ್ಕೆ ಹೊರಗೆ ಹೋದಾಗ, ನದಿ ತೀರಕ್ಕೆ ಮಧ್ಯಾಹ್ನದ ಸಂಧ್ಯಾವಂದನೆ ಮಾಡಲಿಕ್ಕೆ ಅವರು ಹೋದಾಗ, ಅನಸೂಯಾದೇವಿ ಒಬ್ಬಳೇ ಕುಟೀರದಲ್ಲಿದ್ದಾಗ ವೃದ್ಧರ ರೂಪದಲ್ಲಿ ಬಂದು ಬ್ರಹ್ಮವಿಷ್ಣು ಮಹೇಶ್ವರರು ಭಿಕ್ಷೆಯನ್ನು ಕೇಳ್ತಾರೆ. ಅನಸೂಯಾದೇವಿ ಅತಿಥಿ ಪೂಜನೆಯನ್ನು ಮಾಡುವುದರಲ್ಲಿ ಎತ್ತಿದ ಕೈ, ಬನ್ನಿ ಒಳಗೆ ಬನ್ನಿ, ಕುಳಿತುಕೊಳ್ಳಿ, ಯಜಮಾನರು ಸ್ನಾನ ಸಂಧ್ಯಾ ಮಾಡಲಿಕ್ಕೆ ಹೋಗಿದ್ದಾರೆ, ತಾವು ಸ್ನಾನ ಸಂಧ್ಯಾವನ್ನು ಮುಗಿಸ್ಕೊಂಡು ಬನ್ನಿ, ಅವಾಗ ಒಟ್ಟಿಗೆ ನಾನು ನಿಮಗೆ ಪತಿ ಜೊತೆಗೆ ನಿಂತುಕೊಂಡು ನಿಮಗೆ ಹಸ್ತೋದಕವನ್ನು ಹಾಕ್ತೇನೆ ಅಂತ ಕೇಳಿಕೊಂಡ್ಳು. ಇವರು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಲ್ವ. ಹೇಳಿದ್ರಂತೆ, ಅಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇವೆ, ನಮ್ಗೆ ಹಸಿವೆ ಆಗಿದೆ, ನೀನು ಭಿಕ್ಷೆ ಕೊಟ್ಟರೆ ತೆಕ್ಕೊಳ್ತೇವೆ, ಇಲ್ಲಗಿದ್ದರೆ ಮುಂದಿನ ಮನೆಗೆ ಹೊರಡ್ತೇವೆ ಅಂದ್ರಂತೆ. ಅವರಿಗೆ ಗೊತ್ತಿತ್ತು ಇವಳು ಬರೀ ಕೈಯಲ್ಲಿ ಕಳಿಸುವವಳಲ್ಲ. ಸರಿ, ಏನು ಮಾಡುವುದು? ಆಗಲಿ, ಪತಿ ಯಾವಾಗಲೂ ನನಗೊಂದು ಅಪ್ಪಣೆ ಕೊಡಿಸಿದ್ದಾರೆ, ಮನೆಗೆ ಬಂದ ಅತಿಥಿಗಳನ್ನು ಹಾಗೆ ಕಳಿಸಬೇಡ ಅಂತ ನನಗೆ ಆದೇಶ ಕೊಟ್ಟಿದ್ದಾರೆ, ಆದ್ದರಿಂದ ಅವರು ಬೇಸರ ಮಾಡುವುದಿಲ್ಲ ಅಂತ ಹೇಳಿ ಎಲೆಯನ್ನು ಹಾಕಿ ಮಣೆಯ ಮೇಲೆ ಅವರನ್ನು ಕುಳ್ಳಿರಿಸ್ತಾರೆ. ಅಷ್ಟೊತ್ತಿಗೆ ಅವರು ಹೇಳ್ತಾರಂತೆ ತ್ರಿಮೂರ್ತಿಗಳು, ಅಮ್ಮ ನೀನು ಭಿಕ್ಷೆಯನ್ನು ಬಡಿಸುವಾಗ ನಮ್ಮದೊಂದು ಬಯಕೆ ಇದೆ, ಅದನ್ನು ಈಡೇರಿಸಬೇಕು. ನಗ್ನಳಾಗಿ ಅಂದರೆ ವಿವಸ್ತ್ರಳಾಗಿ ಭಿಕ್ಷೆಯನ್ನು ನೀನು ಕೊಟ್ಟರೆ ಮಾತ್ರ ನಾವು ಸ್ವೀಕರಿಸ್ತೇವೆ. ಪತಿವ್ರತ ಸ್ತ್ರೀಗೆ ಇದೊಂದು ದೊಡ್ಡ ಸವಾಲು, ಪರೀಕ್ಷೆ. ಹಾಗೆ ಅನಸೂಯಾದೇವಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತಾಳೆ,
ದಯವಿಟ್ಟು ಹಾಗೆ ನನ್ನನ್ನು ಪರೀಕ್ಷೆ ಮಾಡಬೇಡಿ, ಕ್ಷಮಿಸಿ ಅಂತ ಬೇಡಿಕೊಂಡ್ರೂ ಕೂಡ ಇಲ್ಲ, ಹಾಗಿದ್ರೆ ನಮಗೆ ಭಿಕ್ಷೆ ಬೇಡ, ಮುಂದಿನ ಮನೆಗೆ ಹೋಗ್ತೇವೆ ಅಂತ ಎದ್ರಂತೆ. ಆವಾಗ ಅವಳು ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ, ಇದು ನನ್ನ ಸತ್ವ ಪರೀಕ್ಷೆಗೆ ದೇವತೆಗಳೇ ಕಳಿಸಿರತಕ್ಕಂಥ ಏನೋ ವಿಶೇಷ ಇರಬೇಕು, ನನ್ನ ಪತಿ ಅನುಗ್ರಹ ನನ್ನ ಪಾಲಿಗಿದೆ ಅಂತ ಅವರನ್ನು ಕುಳ್ಳಿರಿಸಿ ಸೀದಾ ದೇವರ ಕೋಣೆಗೆ ಹೋಗಿ ಪ್ರತಿದಿನ ಪತಿಯ ಪಾದವನ್ನು ತೊಳೆದ ತೀರ್ಥವನ್ನು ಅಲ್ಲಿಟ್ಟಿರ್ತಿದ್ಲಂತೆ ಅವಳು. ಅದನ್ನು ತಾನು ಸ್ವಲ್ಪ ಪ್ರಾಶನವನ್ನು ಮಾಡಿಕೊಂಡು ಆ ತೀರ್ಥವನ್ನು ತಂದು ಆ ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ, ಕುಳಿತುಕೊಳ್ಳಿ ನಾನು ಭಿಕ್ಷೆಯನ್ನು ತರ್ತೇನೆ ಅಂತ ಒಳಗೆ ಹೋಗಿ ವಿವಸ್ತ್ರಳಾಗಿ ಭಿಕ್ಷೆಯನ್ನು ತರಬೇಕು. ಆವಾಗ ನೋಡ್ತಾಳೆ, ಆ ಎಲೆಯ ಪಕ್ಕದಲ್ಲಿ ಹಾಕಿರುವ ಮಣೆಯ ಮೇಲೆ 3 ಶಿಶುಗಳು ಅಳ್ತಾ ಮಲ್ಕೊಂಡಿವೆ. ಆಶ್ಚರ್ಯವಾಯಿತು ಅವಳಿಗೆ, ಏನಿದು? ದೊಡ್ಡ ವೃದ್ಧರಾದಂತಹ 3 ಪುರುಷರು ಬಂದವರು ಮಗುವಾಗಿ ಬಿಟ್ಟಿದ್ದಾರಲ್ಲ. ವಸ್ತ್ರವನ್ನು ಧರಿಸಿಕೊಂಡು ಬಂದಳು. ಆ ಮಕ್ಕಳನ್ನು ನೋಡ್ತಾ ಇದ್ದ ಹಾಗೆ ಅವಳ ಹೃದಯದಲ್ಲಿ ವಾತ್ಸಲ್ಯ ಭಾವ ಉಕ್ಕಿ ಬಂತು. ಸ್ತನ್ಯ ಪಾನವನ್ನು ಮಾಡಿಸಿದ್ಲು. ಅಷ್ಟೊತ್ತಿಗೆ ಅತ್ರಿ ಮಹರ್ಷಿಗಳು ಬಂದರು. ಅವರಿಗೆ ನಡೆದ ಘಟನೆಯನ್ನು ಸವಿಸ್ತಾರವಾಗಿ ಈಕೆ ಹೇಳ್ತಾಳೆ. ಹಾಗೆ ಅತ್ರ ಮುನಿಗಳು ದಿವ್ಯ ದೃಷ್ಟಿಯಿಂದ ವಿಚಾರ ಮಾಡಿ ಹೇಳ್ತಾರೆ, ಇವರು ಬಂದವರು ಬೇರೆ ಯಾರೂ ಅಲ್ಲ, ತ್ರಿಮೂರ್ತಿಗಳು. ನಿನ್ನ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ತಮ್ಮ ಪತ್ನಿಯರಿಂದ ಪ್ರೇರಿತರಾಗಿ ತ್ರಿಮೂರ್ತಿಗಳೇ ಬಂದಿದ್ದಾರೆ, ನಿನ್ನ ಭಾಗ್ಯ ಇದು ಅಂತ ಹೇಳ್ತಾರೆ. ಅಷ್ಟು ಹೊತ್ತಿಗೆ ಸರಸ್ವತಿ, ಪಾರ್ವತಿ, ಲಕ್ಷ್ಮೀದೇವಿಯರಿಗೆ ಪತಿದೇವರು ಇನ್ನೂ ಬಂದಿಲ್ವಲ್ಲ, ಏನಾಯಿತು ಅಂತ ಕಳವಳವಾಗ್ತಾ ಇರುತ್ತೆ. ನಾರದ ಮಹರ್ಷಿಗಳು ಹೋಗಿ ಕತೆ ಹೇಳ್ತಾರೆ, ನಿಮ್ಮ ಶಿಶುಗಳಾಗಿ ಬಿಟ್ಟಿದ್ದಾರೆ ನಿಮ್ಮ ಪತಿಯದ್ದಿರು ಅಂತ. ನೇರವಾಗಿ ಭೂಲೋಕಕ್ಕೆ ಅನಸೂಯಾದೇವಿಯ ಮುಂದೆ ಬಂದು ನಿಂತುಕೊಂಡು ಪತಿ ಭಿಕ್ಷೆಯನ್ನು ಕೇಳ್ತಾರೆ. ಆಗ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ಹೇಳ್ತಾರೆ, ಅತ್ರಿ ಅನಸೂಯ ದಂಪತಿಗಳೇ, ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ವಿಶೇಷವಾಗಿ ಅನಸೂಯಾದೇವಿಯ ಆ ಪಾತಿವೃತ್ಯಕ್ಕೆ ಮತ್ತು ಸೇವಾ ಮನೋಭಾವನೆಗೆ ನಾವು ತುಂಬ ಸಂತುಷ್ಟರಾಗಿದ್ದೇವೆ. ನಾವು ಶಿಶುವಿನ ರೂಪದಲ್ಲಿ ನಿಮ್ಮ ಮನೆಯಲ್ಲೇ ಒಂದು ಅಂಶದಲ್ಲಿದ್ದು ನಮ್ಮ ಲೋಕಕ್ಕೆ ತೆರಳುತ್ತೇವೆ. ಆ ಶಿಶುಗಳು ಲೋಕವಿಖ್ಯಾತರಾಗ್ತಾರೆ, ನಿಮ್ಮ ಮಕ್ಕಳಾಗಿ ಉಳಿತಾರೆ ಅಂತ ಆಶೀರ್ವಾದ ಮಾಡಿ ತಮ್ಮ ಧಾಮಕ್ಕೆ ತೆರಳಿದರತ್ತೆ ಪತ್ನಿ ಸಮೇತರಾಗಿ. ಈ 3 ಜನ ಮಕ್ಕಳೇ ಅತ್ರಿ ಮತ್ತು ಅನಸೂಯ ಕುವರರು. ಬ್ರಹ್ಮನ ಅಂಶದಿಂದ ಚಂದ್ರ ಎನ್ನತಕ್ಕಂಥ ಶಿಶು, ವಿಷ್ಣುವಿನ ಅಂಶದಿಂದ ದತ್ತ ಎನ್ನತಕ್ಕಂಥ ಶಿಶು, ಶಿವನ ಅಂಶದಿಂದ ದೂರ್ವಾಸ ಎನ್ನತಕ್ಕಂಥ ಶಿಶು ಆದರಂತೆ. ಮಕ್ಕಳು ಬೆಳೀತಾ ಇದ್ದರು. ಅತ್ರಿ ಅನಸೂಯರ ಒಂದು ಸಾನ್ನಿಧ್ಯದಲ್ಲಿ ಚಂದ್ರನು ತನ್ನ ಚಂದ್ರಲೋಕಕ್ಕೆ ಹೋಗ್ತಾನೆ, ದೂರ್ವಾಸನ ತಪಸ್ಸಿಗಿಂತ ಮುಂದೆ ಹೊರಟು ಹೋಗ್ತಾನೆ. ಇಬ್ಬರೂ ಸಹ ತಮ್ಮ ಒಂದೊಂದು ಅಂಶವನ್ನು ಆ ದತ್ತನಲ್ಲಿ ಸೇರಿಸಿಬಿಟ್ಟು ಹೊರಟು ಹೋಗ್ತಾರೆ. ವಿಷ್ಣುವಿನ ಅಂಶವಾದಂತಹ ದತ್ತನಲ್ಲಿ ಬ್ರಹ್ಮ ಮತ್ತು ಶಿವರ ಅಂಶಗಳೂ ಸೇರಿಸಿಕೊಂಡು ತ್ರಿಮೂರ್ತಿ ರೂಪವಾಗಿ ಅವನು ಅಲ್ಲಿ ಉಳಿದುಕೊಳ್ಳುತ್ತಾನೆ. ಹುಟ್ಟುತ್ತಲೇ ಮಹಾಜ್ಞಾನಿಯಾಗಿ ವಿರಕ್ತನಾಗಿ ದತ್ತಾತ್ರೇಯ ಎಂಬ ಹೆಸರಿಂದ ಪ್ರಸಿದ್ಧನಾಗಿ ಅವಧೂತನಾಗ್ತಾನೆ. ಮುಂದಿನ ದಿನಗಳಲ್ಲಿ ಆ ಅವಧೂತನ ಆದಂತಹ ದತ್ತಾತ್ರೇಯ ಸ್ವಾಮಿಯು ಪರಶುರಾಮರಿಗೂ, ಪ್ರಹ್ಲಾದರಿಗೂ, ಕಾರ್ತಿಕೇಯನಿಗೂ, ಅಲರ್ಕ ಮುಂತಾದಂಥವರಿಗೆ ಜ್ಞಾನೋಪದೇಶವನ್ನು ಮಾಡಿ ಅವರನ್ನು ಉದ್ಧರಿಸ್ತಾರೆ. ಪ್ರಸಿದ್ಧವಾದಂತಹ ಅವಧೂತ ಗೀತಾ, ಜೀವನ್ಮುಕ್ತ ಗೀತಾ ಮುಂತಾದ ಗ್ರಂಥಗಳು ಅವರದ್ದೆಂಬುದಾಗಿ ಕೂಡ ಹೇಳ್ತಾರೆ. ಆ ಅವಧೂತ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ತ್ವದ್ಯಾತ್ರಯ ವ್ಯಾಪಕತಾಹತಾತೆ ಧ್ಯಾನೇನ ಚೇತಃ ಪರತಾಹತಾತೆ ಸ್ತುತ್ಯಾ ವಾಕ್ಪರತಾಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧಂ. ಹೇ ಭಗವಂತ, ನೀನು ಇಲ್ಲಿಲ್ಲ ಇನ್ನೆಲ್ಲೋ ಇದ್ದೀಯಾ ಎನ್ನುವ ಕಾರಣದಿಂದ ಯಾತ್ರೆಯನ್ನು ಮಾಡಿ ನಿನ್ನ ವ್ಯಾಪಕತೆಗೆ ಭಂಗ ತಂದೆ,
ನೀನು ಮಾತು ಮನಸ್ಸಿಗೂ ಮೀರಿದವನಾಗಿದ್ದರೂ ಕೂಡ ಮನಸ್ಸಿನಿಂದ ಧ್ಯಾನ ಮಾಡುವ ಪ್ರಯತ್ನ ಮಾಡಿದೆ, ಮಾತಿನಿಂದ ಸ್ತುತಿಸುವ ಪ್ರಯತ್ನ ಮಾಡಿದೆ. ಈ 3 ಅಪರಾಧಗಳನ್ನು ಕ್ಷಮಿಸು. ನೀನು ನಿರ್ಗುಣ ನಿರಾಕಾರಿಯಾದ ಸಚ್ಚಿದಾನಂದ ಬ್ರಹ್ಮಸ್ವರೂಪನಿದ್ದೀಯೇ ಎಂಬುದು ನನಗೆ ದೃಢವಾಗಿದೆ ಎಂದು ಅವರು ಆ ಅವಧೂತ ಗೀತೆಯಲ್ಲಿ ಬಹಳ ಚೆಂದಾಗಿ ಹೇಳ್ತಾರೆ. ಬ್ರಹ್ಮಸ್ವರೂಪವನ್ನು ಸಾಧಕರಿಗೆ ಬೇಕಾದ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನಿಧಿಧ್ಯಾಸನದ ಒಂದು ಶ್ಲೋಕಗಳನ್ನು ಹೇಳ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ದತ್ತಾತ್ರೇಯ ಸ್ವಾಮಿಗಳು ಅವಧೂತರಾಗಿದ್ದರು. ಅವಧೂತ ಅಂದರೆ ಆನಂದದಲ್ಲಿ ರಮಿಸುವವನು, ಬ್ರಹ್ಮಾನಂದದಲ್ಲಿಯೇ ರಮಿಸ್ತಕ್ಕಂಥವನಿಗೆ ಅವಧೂತ ಅಂತ ಹೇಳ್ತಾರೆ. ಅವರ ಒಂದು ಅವಧೂತ ಪರಂಪರೆ, ಜ್ಞಾನ ಪರಂಪರೆ, ತದನಂತರ ಶ್ರೀಪಾದ ಶ್ರೀವಲ್ಲಭರು, ನರಸಿಂಹ ಸರಸ್ವತಿ ಸ್ವಾಮಿಗಳು, ಟೇಂಬೆ ಮಹಾರಾಜರು, ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳು, ಈ ರೀತಿಯಾಗಿ ನಂತರ ಶ್ರೀಧರ ಸ್ವಾಮಿಗಳು, ಇವರೆಲ್ಲರೂ ಈ ದತ್ತನ ಅವತಾರ, ದತ್ತ ಪರಂಪರೆಯವರು ಎಂಬುದಾಗಿ ಹೇಳಲ್ಪಡುತ್ತೆ. ಇದು ದತ್ತನ ಬಗ್ಗೆ, ಅವತಾರದ ಬಗ್ಗೆ ಒಂದು ಕಥೆ. ನನಗೆ 2 ಮುಖ್ಯ ಸಂದೇಶಗಳು ಈ ಕಥೆಯಲ್ಲಿ ಸಿಗುತ್ತೆ. ಒಂದು, ಆ ಅನಸೂಯಾದೇವಿ ಯಾವ ವಿಶೇಷವಾದಂತಹ ಯಜ್ಞಯಾಗವನ್ನೋ ಅಥವಾ ತಪಸ್ಸನ್ನು ಮಾಡಲಿಕ್ಕೆ ಎಲ್ಲಿಗೋ ಹೋಗಿ ಏನೂ ಮಾಡಲಿಲ್ಲ. ತನ್ನ ಮನೆಯಲ್ಲೇ ಇದ್ದುಕೊಂಡು ಅತಿಥಿಗಳ ಸೇವೆಯನ್ನು ಮಾಡ್ತಾ, ಗೃಹಕೃತ್ಯಗಳನ್ನು ಮಾಡ್ತಾ, ಪತಿ ಸೇವೆಯನ್ನು ಮಾಡ್ತಾ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಶಿಶುಗಳನ್ನಾಗಿ ಪರಿವರ್ತಿಸುವಷ್ಟರ ಮಟ್ಟಿಗೆ ಆಕೆ ಸಿದ್ಧಿಯನ್ನು ಪಡೆದಿದ್ಲು. ನಾರದ ಮಹರ್ಷಿಗಳೇ ಹೇಳ್ತಾರೆ, ಆಕೆ ನಡೆದರೆ ಭೂಮಿ ಆಕೆಗೆ ನೋವಾಗಬಾರ್ದು ಪಾದಕ್ಕೆ ಅಂತ ಮೃದುವಾಗಿ ಬಿಡ್ತಾಳೆ. ಆಕೆ ನಡೆಯುವಾಗ ಗಾಳಿ ಮೆಲ್ಲನೆ ಬೀಸ್ತಾನೆ, ಸೂರ್ಯನೂ ಕೂಡ ಶಾಖವನ್ನು ಕಡಿಮೆ ಮಾಡ್ತಾನೆ. ಈ ರೀತಿಯಾಗಿ ಪ್ರಕೃತಿಯೇ ಆಕೆಗೆ ಭಯಪಡುತ್ತೆ. ಆಕೆಯಿಂದ ಅನುಗ್ರಹೀತನಾದ ವ್ಯಕ್ತಿಯೇ ದೇವಾನುದೇವತೆಗಳನ್ನು ಭಯಪಡಿಸುವಷ್ಟು ಶಕ್ತಿ ಇದೆ. ಅಷ್ಟು ತಪಸ್ವಿ, ಅಷ್ಟು ಸಿದ್ಧಪುರುಷಳಾಗಿ ಆಕೆ ಬೆಳೆದಿದ್ಲು. ಅಂದರೆ ಅರ್ಥ ಏನು? ಒಬ್ಬ ಮನುಷ್ಯ ತಪಸ್ಸನ್ನು ಮಾಡಬೇಕು ಅಂದರೆ ಅರ್ಥ ಎಲ್ಲೂ ಹೋಗಬೇಕಾಗಿಲ್ಲ. ತಾನಿರುವಂತಹ ಕ್ಷೇತ್ರದಲ್ಲಿಯೇ ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿ ನಿಂದದು ಸಾಗೆ ಬೇಕು ಶಮ ದಮ ಸಮತೆ ಅಸಿಧಾರ ವೃತವೋ ಮಂಕುತಿಮ್ಮ. ಅದನ್ನು ನಾವು ಕಲಿಬೇಕು. ನಾವಿದ್ದಲ್ಲೇ ನಮ್ಮ ಕರ್ತವ್ಯವನ್ನು ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇದು ಮೊದಲನೇ ಸಂದೇಶ. ಎರಡನೇದು, ದತ್ತ ಎಂಬ ಮಾತಿಗೆ ಅರ್ಥ ಕೊಟ್ಟುಕೊಂಡವನು ಅಂತ. ಅಂದರೆ ಮೋಕ್ಷ ಸ್ವರೂಪ ಅದು. ಅತ್ರಿ ಮತ್ತು ಅನಸೂಯೆ ಅನ್ನುವಂಥದ್ದು ನಮ್ಮ ಬುದ್ಧಿ ಮತ್ತು ಮನಸ್ಸಿನ ಸಂಕೇತ. ಯಾರ ಮನಸ್ಸಿನಲ್ಲಿ ಅಸೂಯೆ ಇಲ್ಲವೋ ಅವರಿಗೆ ಅನಸೂಯರು ಅಂತ. ಯಾರ ಬುದ್ಧಿಯಲ್ಲಿ ತ್ರಿಗುಣಾತೀತವಾದ ಜ್ಞಾನವನ್ನು ಪಡೆದಿದ್ದಾರೋ ಜ್ಞಾನಿಗಳು, ಬುದ್ಧಿಯಲ್ಲಿ ಜ್ಞಾನ, ಮನಸ್ಸಿನಲ್ಲಿ ದುರ್ಗುಣ ನಿವೃತ್ತಿ, ಸದ್ಗುಣಗಳ ಪ್ರಾಪ್ತಿ, ಅದು ಅನಸೂಯ ಎಂಬ ಶಬ್ದದ ಮೂಲಕ ಗೊತ್ತಾಗುತ್ತೆ. ಅಸೂಯ ಅಂದರೆ ಪರಗುಣೇಶು ದೋಷ ಆವಿಷ್ಕರಣಂ ಅಸೂಯ ಅಂತ. ಇನ್ನೊಬ್ಬರಲ್ಲಿ ಕೆಟ್ಟ ಗುಣ ನೋಡೋದು ಅತ್ಯಂತ ಹೀನವಾದಂತಹ ಗುಣ ಅದು, ದುರ್ಗುಣ. ಅಂದರೆ ಒಂದು ಪ್ರತೀಕವಾಗಿ ಎಲ್ಲ ದುರ್ಗುಣಗಳನ್ನು ಮೀರಿ ನಿಂತಹ ಶುದ್ಧವಾದಂತಹ ಮನಸ್ಸು ಮತ್ತು ಶಾಸ್ತ್ರದಿಂದ ಸಂಸ್ಕೃತವಾದ ಬುದ್ಧಿ ಯಾರಲ್ಲಿದೆಯೋ ಅಂಥವರಿಗೆ ಮೋಕ್ಷ ತನ್ನಿಂದ ತಾನೇ ಉತ್ಪನ್ನವಾಗುತ್ತೆ, ಕೊಟ್ಟುಕೊಳ್ಳುತ್ತಾನೆ ಭಗವಂತ ತನ್ನನ್ನು ಅಂತ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕ್ಲಾರಿಟಿ ಇನ್ ದ ಇಂಟಲೆಕ್ಟ್, ಪ್ಯೂರಿಟಿ ಇನ್ ದ ಮೈಂಡ್ ಯಾರಿಗಿದೆಯೋ ಲಿಬರೇಷನ್ ಕಮ್ಸ್ ನ್ಯಾಚುರಲಿ. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರಲ್ಲ, ಪಥ್ಯಂ ಔಷಧ ಸೇವಾಯಾಮ್. ಪಥ್ಯ ಅಂದರೆ ಯಾವುದು? ನಮ್ಮ ಅಂತಃಕರಣದಲ್ಲಿ ಅಮಾನಿತ್ವ ಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವ ಮುಂತಾದ ಮೌಲ್ಯಗಳು. ಅದು ಅನಸೂಯ ಇಂದ ಪ್ರತೀಕ, ಮನಸ್ಸಿನ ಪ್ರತೀಕ. ಮತ್ತು ಔಷಧಿ ಯಾವುದು? ಜ್ಞಾನ, ಜೀವ ಬ್ರಹ್ಮ ಐಕ್ಯ ಜ್ಞಾನ. ಜ್ಞಾನವೂ ಬೇಕು. ಈ ಜೀವನ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಯಾರು ಮಾಡ್ತಾ ಇರ್ತಾನೋ ಅವನಿಗೆ ಮೋಕ್ಷ ತನ್ನಿಂದ ತಾನೇ ಒದಗಿ ಬರುತ್ತೆ ಎನ್ನುವುದು ಆ ದತ್ತ ಅನ್ನುವಂತಹ
ಆ ಅದು ತಾತ್ವಿಕವಾದಂತಹ ಅರ್ಥ. ಇವತ್ತು ಭಗವಾನ್ ಶ್ರೀಧರ ಸ್ವಾಮಿಗಳ ಅವತಾರವಾದ ದಿನ, ದತ್ತ ಜಯಂತಿ ದಿನ ಸಂಜೆ ದತ್ತನ ಅವತಾರವಾದ ಸಮಯಕ್ಕೆ ಶ್ರೀಧರರು ಕೂಡ ಅವತರಿಸಿದ್ದಾರೆ. ಅವರು ಕೂಡ ಲೋಕ ಕಲ್ಯಾಣವನ್ನು ಮಾಡಿದ್ದಾರೆ. ಇನ್ನೊಂದು ದಿನ ಅವರ ಮಹತ್ವವನ್ನು, ಅವರ ಚರಿತ್ರೆಯನ್ನು ನೋಡೋಣ. ಹರಿ ಓಂ ತತ್ಸತ್. ಹರಿ ಓಂ.